ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದ ಮೂಲಕ ನಾವು ರಾಜ್ಯಶಾಸ್ತ್ರದ ಅಧ್ಯಯನ ವಿಧಾನಗಳು ಅಥವಾ ಅಪ್ರೋಚಸ್ ಟು ದಿ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಎಂಬ ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ಅಧ್ಯಯನ ವಿಧಾನಗಳು ಅಂತ ಹೇಳಿದ್ರೆ ಯಾವ ಯಾವ ಮಾರ್ಗಗಳನ್ನು ಬಳಸಿ ನಾವು ಈ ವಿಷಯವನ್ನು ಅಧ್ಯಯನ ಮಾಡ್ಬೋದು ಅಥವಾ ಯಾವ್ಯಾವ ಮಾರ್ಗಗಳ ಮುಖಾಂತರ ನಾವು ಅಧ್ಯಯನ ಮಾಡ್ಬೋದು ಎಂಬುದನ್ನು ಇದು ತಿಳಿಸ್ಕೊಡುತ್ತೆ. ಮುಖ್ಯವಾಗಿ ಪ್ರತಿಯೊಂದು ಸಬ್ಜೆಕ್ಟಿನ ಒಂದು ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ಸತ್ಯವನ್ನು ಕಂಡುಹಿಡಿಯೋದಾಗಿರುತ್ತೆ, ಫ್ಯಾಕ್ಟ್ನ ಫೈಂಡ್ ಔಟ್ ಮಾಡೋದಾಗಿರುತ್ತೆ. ಸೊ ಈ ರಾಜ್ಯಶಾಸ್ತ್ರ ವಿಷಯದಲ್ಲೂ ಕೂಡ ಯಾವ ಯಾವ ವಿಧಾನಗಳನ್ನು ಅನುಸರಿಸಿ ನಾವು ಸತ್ಯವನ್ನು ಕಂಡುಹಿಡಿಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೀವಿ. ಮುಖ್ಯವಾಗಿ ಈ ರಾಜ್ಯಶಾಸ್ತ್ರ ವಿಷಯದಲ್ಲಿ ಸುಮಾರು ಸಮಸ್ಯೆಗಳಿದೆ, ಆಯಿತಾ. ಈ ಸಮಸ್ಯೆಗಳನ್ನು ಮೊದಲು ಗುರುತಿಸಬೇಕು, ಡಯಾಗ್ನೋಸ್ ಮಾಡಬೇಕು. ಎಲ್ಲಿದೆ ಸಮಸ್ಯೆ, ಯಾವುದು ಸಮಸ್ಯೆ, ಯಾಕೆ ಸಮಸ್ಯೆಯನ್ನು ಗುರುತಿಸಬೇಕು ಮತ್ತು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕೊಡೋದು ಇದರಿಂದ ಹೆಲ್ಪ್ ಆಗುತ್ತೆ ಅಂತ ರಾಜಕೀಯ ತಜ್ಞರು ಊಹೆ ಮಾಡಿದ್ದಾರೆ, ಆಯಿತಾ. ಪ್ರಮುಖವಾಗಿ ರಾಜ್ಯಶಾಸ್ತ್ರವನ್ನು ನಾವು ಅಧ್ಯಯನ ಮಾಡುವಾಗ ಎರಡು ಪ್ರಮುಖವಾದಂಥ ಅಪ್ರೋಚಸ್ಗಳು ಬರ್ತವೆ. ಮೊದಲನೇದಾಗಿರುವಂಥದ್ದು ಸಾಂಪ್ರದಾಯಿಕ ಅಧ್ಯಯನ ವಿಧಾನ, ಎರಡನೇದು ಆಧುನಿಕ ಅಧ್ಯಯನ ವಿಧಾನ. ಮೊದಲನೇದು ಸಾಂಪ್ರದಾಯಿಕ, ಎರಡನೇದು ಆಧುನಿಕ ಅಧ್ಯಯನ ವಿಧಾನ. ಸೊ ಸಾಂಪ್ರದಾಯಿಕ ಆಧುನಿಕ ಅಧ್ಯಯನ ವಿಧಾನಗಳನ್ನು, ಈ ಎರಡು ಪ್ರಮುಖ ವಿಧಾನಗಳನ್ನು ನೀಡಿದ್ದು ಯಾರು ಅಂತ ಹೇಳಿದ್ರೆ ನಾವು ಅಲೆನ್ ಬಾಲ್ ಅಂತ ಕರಿಬೋದು. ಅಲೆನ್ ಬಾಲ್ ಅನ್ನುವಂಥ ಒಬ್ಬ ಚಿಂತಕ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಎರಡು ಸ್ಟಡಿ ಅಪ್ರೋಚಸ್ಗಳನ್ನ ನಮಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸಂಪ್ರದಾಯಗಳು. ಸೊ ಸಂಪ್ರದಾಯಗಳ ಹೆಸರೇ ಹೇಳ್ತಿರೋ ಹಾಗೆ ಸಂಪ್ರದಾಯಗಳಿಗೆ, ರೂಢಿಗಳಿಗೆ, ಮೌಲ್ಯಗಳಿಗೆ, ನೈತಿಕತೆಗಳಿಗೆ, ಆದರ್ಶಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುತ್ತೆ ಮತ್ತು ಇದು ಬದಲಾವಣೆಗಳಿಗೆ ಬೇಗ ಒಗ್ಗೋದಿಲ್ಲ. ಮತ್ತು ಮೂರನೇದೇನಂತ ಹೇಳಿದ್ರೆ ಇದು ಅನ್ರಿಯಲಿಸ್ಟಿಕ್ ಅಪ್ರೋಚ್ ಆಗಿರುತ್ತೆ, ಅಂದರೆ ವಾಸ್ತವಕ್ಕೆ ತುಂಬ ದೂರ ಇರುತ್ತೆ, ಹೈಪೋಥೆಟಿಕಲ್ ಆಗಿರುತ್ತೆ ಅಂತ ನಾವು ಹೇಳ್ಬೋದಾಗಿದೆ, ಆಯಿತಾ. ಎಲ್ಲಿ ಫ್ರಮ್ ಪ್ಲೇಟೋಯಿಂದ ಮಹಾತ್ಮ ಗಾಂಧೀಜಿಯವರೆಗೂ ಕೂಡ ಇದರ ಒಂದು ಮಹತ್ವವನ್ನು ನಾವು ತಿಳಿಬೋದಾಗಿದೆ. ಎರಡನೇದಾಗಿ ಬರೋಣ ಆಧುನಿಕ ಅಧ್ಯಯನ ವಿಧಾನ. ಆಧುನಿಕ ಅಧ್ಯಯನ ವಿಧಾನ ಅಂತ ಹೇಳಿದ್ರೆ ಇದು ಪರಿಸ್ಥಿತಿಗಳಿಗೆ, ವಿದ್ಯಮಾನಗಳಿಗೆ ಅನುಗುಣವಾಗಿ ತನ್ನನ್ನು ತಾನು ಬದಲಾಯಿಸ್ಕೊಳ್ಳುತ್ತೆ, ಆಯಿತಾ, ಬದಲಾವಣೆಗೆ ಬೇಗ ಒಪ್ಕೊಳ್ಳುತ್ತೆ. ಮತ್ತು ಎರಡನೇದೇನಂತ ಹೇಳಿದ್ರೆ ಆಧುನಿಕ ಅಧ್ಯಯನ ವಿಧಾನವು ರಿಯಲಿಸ್ಟಿಕ್ ಅಥವಾ ಏನು ನಾವು ವೈಜ್ಞಾನಿಕ ಅಧ್ಯಯನ ವಿಧಾನ ಅಂತ ನಾವೇನು ಕರಿತೀವಿ, ಒಂದು ವಿಜ್ಞಾನಕ್ಕೆ ಹೆಚ್ಚು ಮಹತ್ವವನ್ನು ಕೊಡುತ್ತೆ. ವಿಜ್ಞಾನಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋದು ಇದೆ ಮತ್ತು ದತ್ತಾಂಶಗಳನ್ನು ಸಂಗ್ರಹ ಮಾಡೋದು ಇದೆ. ಅಂದರೆ ದತ್ತಾಂಶಗಳನ್ನು ಸಂಗ್ರಹ ಮಾಡಿ ಸ್ಟ್ಯಾಟಿಸ್ಟಿಕ್ಸ್, ನಿಖರವಾದ ಮಾಹಿತಿ, ವಸ್ತುನಿಷ್ಠ ಮಾಹಿತಿಗಳನ್ನು ಇದು ಹೇಳುತ್ತೆ ಅಥವಾ ಕೊಡುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಇದರಲ್ಲಿ ಕೆಲವೊಂದಿಷ್ಟು ಸಾಂಪ್ರದಾಯಿಕ ಅಧ್ಯಯನ ವಿಧಾನಗಳಲ್ಲಿ ಬರುವಂತಹ 4 ಪ್ರಮುಖ ವಿಧಾನಗಳು ಯಾವ್ಯಾವುದು ಅಂತ ಹೇಳಿದ್ರೆ ತತ್ವಶಾಸ್ತ್ರೀಯ, ಐತಿಹಾಸಿಕ, ಕಾನೂನಾತ್ಮಕ ಮತ್ತು ಮೌಲ್ಯಾಧಾರಿತ. ಹಾಗೆ ಆಧುನಿಕದಲ್ಲಿ ನೋಡೋದಾದರೆ ವರ್ತನ, ಉತ್ತರ ವರ್ತನ ವಿಧಾನ, ವ್ಯವಸ್ಥಾ ವಿಧಾನ, ವೀಕ್ಷಣಾ ವಿಧಾನ ಮತ್ತು ಪ್ರಾಯೋಗಿಕ ವಿಧಾನ. ಸೊ ತತ್ವಶಾಸ್ತ್ರೀಯ ಅಂತ ಹೇಳಿದ್ರೆ ತತ್ವಗಳಿಗೆ ಹೆಚ್ಚು ಮಹತ್ವ ಕೊಡುತ್ತೆ, ಸಿಂಪಲ್. ಐತಿಹಾಸಿಕ, ಇತಿಹಾಸಕ್ಕೆ, ಈ ಹಿಂದೆ ನಡೆದೋಗಿದ್ದಿರೋ ಘಟನೆ ಅದಕ್ಕೆ ಹೆಚ್ಚು ಮಹತ್ವ ಕೊಡುತ್ತೆ. ಕಾನೂನಾತ್ಮಕ, ಕಾನೂನಿಗೆ ಹೆಚ್ಚು ಮಹತ್ವ ಕೊಡುತ್ತೆ. ಮೌಲ್ಯಾಧಾರಿತ, ಮೌಲ್ಯಕ್ಕೆ ಹೆಚ್ಚು ಮಹತ್ವ ಕೊಡುತ್ತೆ, ಸಿಂಪಲ್, ಹೆಸರೇ ಹೇಳ್ತಿದೆ. ಮತ್ತು ಆಧುನಿಕ ಅಧ್ಯಯನ ವಿಧಾನಗಳಲ್ಲಿ ವರ್ತನಾ ವಿಧಾನ, ವರ್ತನೆ, ಮಾನವನ ವರ್ತನೆಗೆ ಹೆಚ್ಚು ಮಹತ್ವ ಕೊಡುತ್ತೆ. ಉತ್ತರ ವರ್ತನ ಅಂತ ಹೇಳಿದ್ರೆ ವರ್ತನೆಗೂ ಮೀರಿ ಮತ್ತೇನೇನು ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುತ್ತೆ. ನೆಕ್ಸ್ಟು ವ್ಯವಸ್ಥೆ, ಒಂದು ಸಿಸ್ಟಮಿಗೆ ಹೆಚ್ಚು ಮಹತ್ವ ಕೊಡುತ್ತೆ. ನೆಕ್ಸ್ಟ್ ಇಂಡಿವಿಜುವಲ್ಗಿಂತ ಸಿಸ್ಟಮಿಗೆ ಹೆಚ್ಚು ಮಹತ್ವ ಕೊಡುತ್ತೆ. ಇಲ್ಲಿ ವೀಕ್ಷಣೆ ಅಂದರೆ ಅಬ್ಸರ್ವ್ ಮಾಡಬೇಕು, ಹೇಗೆ ನಾವು ಅಬ್ಸರ್ವ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇದು ಹೆಚ್ಚು ಮಹತ್ವ ಕೊಡುತ್ತೆ. ಸೊ ಪ್ರಾಯೋಗಿಕ ಅಂತಂದರೆ ಹೇಗೆ ಪ್ರಾಕ್ಟಿಕಲ್ ಆಗಿದ್ದು ನಮಗೆ ಅಪ್ಲೈ ಆಗುತ್ತೆ, ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅದು ಅಧ್ಯಯನ ಮಾಡುತ್ತೆ. ಇವಿಷ್ಟು ಕೂಡ ಅಧ್ಯಯನ ವಿಧಾನಗಳು ಕೆಲವೊಂದಿಷ್ಟು ಕೋರ್ ಕಂಟೆಂಟ್ಗಳಂತ ಕರಿಬೋದಾಗಿದೆ. ಇವುಗಳನ್ನು ನೆನಪಿಟ್ಕೊಳ್ಳೋಕ್ಕೆ ಒಂದಿಷ್ಟು ನಾನು ಪಾಯಿಂಟ್ಸ್ ತಂದಿದ್ದೀನಿ. ಐಕ್ಯಮತ ಅಂತ ಕೇಳಿರ್ತೀರ ಕನ್ನಡದಲ್ಲಿ, ಎಲ್ಲ ಕೆಲವೊಂದು ಕಡೆ ಓದಿರ್ತೀರ. ನೆಕ್ಸ್ಟ್ ವಿಪ್ರ ಅಂತ ಹೇಳಿದ್ರೆ ಇಲ್ಲೆಲ್ಲ ನನಗೆ ಗೊತ್ತಿರ್ಬೋದು, ಭಟ್ರು ಅವರಿಗೆಲ್ಲ ಸ್ವಲ್ಪ ವಿಪ್ರ, ಅವ್ರ ಮಗನಿಗೆ ವಿಪ್ರ ಅಂತ ಅಥವಾ ಅದನ್ನು ಒಟ್ಟು ವಿಪ್ರ ಹೀಗೆಲ್ಲ ಕರೀತಾರೆ. ಸೊ ಹೀಗಿರುವಾಗ ಐಕಮತ ಅಂತ ಹೇಳಿದ್ರೆ ಐ ಅಂತ ಹೇಳಿದ್ರೆ ಐತಿಹಾಸಿಕ ವಿಧಾನ, ಕ ಅಂತ ಹೇಳಿದ್ರೆ ಕಾನೂನಾತ್ಮಕ, ಮ ಅಂತ ಹೇಳಿದ್ರೆ ಮೌಲ್ಯಾಧಾರಿತ, ತ ಅಂತ ಹೇಳಿದ್ರೆ ತತ್ವಶಾಸ್ತ್ರೀಯ, ವಿ ವಿ ವು ವಂ ವಹ ಪೂರ್ತಿ ಬರುತ್ತೆ, ಕಕ್ಕಿಕ್ಕಿಲ್ಲ, ಆಯಿತಾ. ವಾಲಿ ವಿ ಮೊದಲನೇ ವರ್ತನ ಜೊತೆಗೆ ಉತ್ತರ ವರ್ತನ ಇದಂತೂ ನೆನಪಿಟ್ಕೋಬೋದು, ಇದಕ್ಕೇನಂತ ಟ್ರಿಕ್ಸ್ ಬೇಡ. ಎರಡು ಆಯಿತು. ಮೂರನೇ ವ್ಯವಸ್ಥಾ ವಿಧಾನ. ಸೊ ನಾಲ್ಕನೇ ವೀಕ್ಷಣಾ ವಿಧಾನ. ಎಲ್ಲದೂ ಅಲ್ಲೇ ಬಂದುಬಿಡುತ್ತೆ, ನೀವು ಗಮನಿಸ್ಬೋದು. ಇಲ್ಲೂ ಇದೆ, ಇಲ್ಲೂ ಬಂತು. ಸೊ ಮತ್ತು ಇಲ್ಲೂ ಬಂತು, ಆಯಿತಾ. ಸೊ ಕೊನೆಯದು ಪ್ರ ಅಂದರೆ ಪ್ರಾಯೋಗಿಕ ವಿಧಾನ. ಇವಿಷ್ಟು ಕೂಡ ರಾಜ್ಯಶಾಸ್ತ್ರದ ಅಧ್ಯಯನ ವಿಧಾನಗಳು ಅಂತ ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ವಿಧಾನದ ಡೀಟೇಲ್ ಆಗಿ, ಅಂದರೆ ತತ್ವಶಾಸ್ತ್ರೀಯ ಅಂದರೆ ಅದರ ಲಕ್ಷಣಗಳೇನು, ಅದರ ಗುಣಗಳೇನು, ಅವಗುಣಗಳೇನು ಅನ್ನೋದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.